ಸ್ನೇಹಿತರೆ ನಮಸ್ಕಾರ. ದಿಢೀರವಾಗಿ ಏನು ಕೊಡುವಂಥ ರಾಜೀನಾಮೆ ಕೊಡುವಂಥದ್ದಕ್ಕೇನು ಕಾರಣ ಇಲ್ಲ, ಸವಿಸ್ತಾರವಾಗಿ ಚರ್ಚೆ ಮಾಡೇ ರಾಜೀನಾಮೆ ಕೊಟ್ಟಿದ್ದನು. ಬಹುಶಃ ಕಳೆದ 42 ವರ್ಷದಿಂದ ಅಲ್ಲಿ ನಾನು 10 ವರ್ಷ ನಿರ್ದೇಶಕನಾಗಿ, 5 ವರ್ಷ ಉಪಾಧ್ಯಕ್ಷನಾಗಿ, 27 ವರ್ಷ ಅಧ್ಯಕ್ಷನಾಗಿ 42 ವರ್ಷ ಕೆಲಸ ಮಾಡಿದ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ರಾಜೀನಾಮೆ ಕೊಡೋಕೆ ಮೊದಲನೇ ಕಾರಣ 60 ಆದು ನನಗೆ 60 ಅಂದ್ರೆ ಬಹುಶಃ ಭಾಳ ಮಂದಿ ಮುಂದೆ ಹೇಳಿದನ್ನ ಯಾವಾಗ ಗಮನಕ್ಕೆ ಬಂದರು. ಅವಾಗ 60 ವಯಸ್ಸಿಗೆ ಬಿಡೋದಪ್ಪ, 60 ಆಕೈತಿ ಬಿಡೋದು ಅಂತ ಹೇಳಿ ಇಷ್ಟ. ಅದು 21ನೇ ತಾರೀಕು ಐತಿ ನಂದ, 21ಕ್ಕೆ ನಂಗೆ 60 ಮುಗಿತಾವು. ಈಗ ಮಣ್ಣು ನಾ ಕೊಟ್ಟದ್ದು 3 ತಾರೀಕು ನಾ ಕೊಟ್ಟಿದ್ದರು. ಅಲ್ಲಿ ಯಾರ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್, ನಮ್ಮ DCC ಬ್ಯಾಂಕಿನ ಎಲ್ಲ ನಿರ್ದೇಶಕರು 16 ಜನ ಆಯ್ಕೆ ಆದಂಥವರು ಮತ್ತು ಅಪೆಕ್ಸ್ ಬ್ಯಾಂಕಿನ ಒಬ್ಬರು ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ವಿಚಾರ ಮಾಡಿಕೊಂಡು ಚರ್ಚೆ ಮಾಡಿ ನಿರ್ಣಯವನ್ನು ಸ್ವತಃ ನಾನೇ ಮಾಡಿ ರಾಜೀನಾಮೆ ಪತ್ರವನ್ನು ಇವತ್ತು ದಿವಸ ಸತೀಶ್ ಜಾರಕಿಹೊಳಿಗೆ ಮತ್ತು ಬಾಲಚಂದ್ರ ಜಾರಕಿಹೊಳಿಗೆ ಕೊಟ್ಟು ಕಳಿಸುವಂಥ ಕೆಲಸ ಮಾಡಿದ್ವಿ. ಇನ್ನು ಇದಕ್ಕೆ ವಿಶೇಷವಾಗಿ ಕೆಲವೊಂದು ಮಾಧ್ಯಮಗಳ ಮುಖಾಂತರ ನಾನು ಕೇಳಿನ ಅವಿಶ್ವಾಸ ಮಂಡನೆ ಮಾಡ್ತಾರೋ ಅಂಥ ಚರ್ಚೆನೂ ಆಗಿಲ್ಲ, ಅಂಥ ವಿಷಯವೂ ಬಂದಿಲ್ಲ, ಏನೂ ಆಗಿಲ್ಲ. ಎರಡನೇದು, ಅವಿಶ್ವಾಸ ಮಾಡುವಂಥದ್ದು ನಮ್ಮಲ್ಲಿ ಯಾರು ನಾನು ಹಿಡ್ಕೊಂಡು ಉಪಾಧ್ಯಕ್ಷರು ಹಿಡ್ಕೊಂಡು ಯಾವ ನಿರ್ದೇಶಕರು ಅಂಥ ತಪ್ಪು ಕೆಲಸ ಯಾರೂ ಮಾಡಿಲ್ಲ. ವಿಶೇಷವಾಗಿ 42 ವರ್ಷಗಳ ಹಿಂದೆ ಇರ್ತಕ್ಕಂಥ ಒಂದು ಬ್ಯಾಂಕು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದದ. ಅದಕ್ಕೆಲ್ಲ ಇವತ್ತು ಜಿಲ್ಲೆಯ ಗುರಿ ಹಿರಿಯರು ಕಾರಣದಾರ. ಪಕ್ಷಾತೀತವಾಗಿ ಯಾವಾಗ ಯಾರ್ಯಾರು ಸರ್ಕಾರಗಳು ಬಂದವ, ಎಲ್ಲ ಸರ್ಕಾರದಾಗಿದ್ದಾಗ ಸಹಿತ ನಮ್ಮ ಜಿಲ್ಲೆಗೆ ನಮ್ಮ ಬ್ಯಾಂಕಿಗೆ ಅವ್ರು ದೊಡ್ಡ ಸಹಕಾರ ಕೊಟ್ಟಿದ್ದಾರೆ. ಜೊತೆಗೆ ಪಕ್ಷಾತೀತವಾಗಿ ಎಲ್ಲ ನಾಯಕರು DCC ಬ್ಯಾಂಕು ರೈತರ ತಾಯಿ ಸಂಸ್ಥೆ ಅಂತ ತಿಳ್ಕೊಂಡು ಸಹಕಾರ ಕೊಟ್ಟಿದ್ದಾರೆ. ಅದರ ನಂತರ ನಮ್ಮಲ್ಲಿ ಹೊರಗಡೆ ಇವತ್ತು ರಾಜಕಾರಣ ಮಾಡುವ ಸಂದರ್ಭದಾಗ ಬಣ ಅಂತದು ಇರ್ಬೋದು, ಆದರೆ DCC ಬ್ಯಾಂಕಿನಾಗ ಇನ್ನೂವರೆಗೆ ಬಣ ಅಂತ ನಾವು ಎಂದೂ ಪರಿಗಣನೆ ಮಾಡಿಕೊಂಡಿಲ್ಲ. ವಿಶೇಷವಾಗಿ ಅಲ್ಲಿ ನಾವು ಜನತಾ ಪರಿವಾರದಿಂದ 4 ಜನ ಇದ್ವಿ, BJPಯಿಂದ ಒಬ್ಬೊಬ್ಬರು ಇದ್ದರು, ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ ಅರವಿಂದ್ ಪಾಟೀಲ್ ಅದ, ಕಾಂಗ್ರೆಸ್ದಿಂದ ಅಪಾಸವನ ಕುಲಗೋಡಿ ಅವರು, ಅಂದರೆ ಅನೇಕ ಜನ ಇದ್ದೀವಿ. ಹೀಗಾಗಿ ಅಲ್ಲಿ ಬಣ ಅನ್ನೋ ಪ್ರಶ್ನೆನೇ ಇಲ್ಲ. ಸಂಸ್ಥೆಯನ್ನು ನೋಡೋದು ಒಂದೇ ದೃಷ್ಟಿ, ಇದು ರೈತರ ತಾಯಿ ಸಂಸ್ಥೆ, ಅದಕ್ಕೆ ಏನಾದರೂ ಸ್ವಲ್ಪ ತೊಂದರೆ ಆದರೆ ರೈತರಿಗೆ ತೊಂದರೆ ಆಕೈತೆ ಅನ್ನುವಂಥ ವಿಚಾರ ಬಹುಶಃ ನಾನು ಹಿಡ್ಕೊಂಡು ಎಲ್ಲರೂ ತೆರೆಯಾಗಲು ಅದಿತ್ತು. ಆ ಪ್ರಕಾರ ಯಾವುದೇ ವೈಮನಸ್ಸಿಲ್ಲದೆ 42 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಇನ್ನು ಹೊಸಬರು ಬರಬೇಕು, ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು, ಹೊಸಬರು ನಡೆಸಬೇಕು, ಅದನ್ನು ನಾವು ಕಣ್ಣಾರೆ ನೋಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಹೊಸಬರಿಗಾಗಿ ಅವಕಾಶ ಮಾಡಿಕೊಡುವಂಥ ಸಂದರ್ಭದಲ್ಲಿ 1 ವರ್ಷ ಇದೆ. ಬಹುಶಃ 1 ವರ್ಷ ಆದ ಕೂಡಲೇ ಚುನಾವಣೆ ಮತ್ತೆ ಘೋಷಣೆ ಆಗ್ತದೆ. ಆ ನಿಟ್ಟಿನಲ್ಲಿ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು 2-3 ಸಮಸ್ಯೆ ಅಂದರೆ ಅವು ಶೇರ್ಗಳು ಮಾಡಿಕೊಂಡಿರ್ತೀವಿ. ಅಂದರೆ ಮೊದಲು ಉದಾಹರಣೆಗೆ ಹೇಳ್ಬೇಕಂದ್ರೆ, ಮೊದಲು ನಮ್ಮ ಜಿಲ್ಲೆಯಲ್ಲಿ ಒಟ್ಟು 16 ನಿರ್ದೇಶಕರು, 16 ನಿರ್ದೇಶಕರಾಗಿ ಇವತ್ತು 10 ಜನ ತಾಲೂಕಿನಿಂದ ಆಯ್ಕೆಯಾಗಿ ಬರ್ತಿದ್ರು, 6 ಜನ ಇಂಡಸ್ಟ್ರಿಯಲ್ಲು, ಡೈರಿ, ವೇವರ್ಸು, ಕನ್ಸ್ಯೂಮರ್ಸು, ಅರ್ಬನ್ ಬ್ಯಾಂಕ್ ಮತ್ತು TPCMS, ಈ ರೀತಿಯಾಗಿ ಸಂಘ ಸಂಸ್ಥೆಗಳಿಂದ 6 ಜನ ಬರ್ತಿದ್ರು. 6 + 10 ತಾಲೂಕು 16 ಜನ. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗ 15 ಜಿಲ್ಲೆಗಳನ್ನು ಈಗ ಸರ್ಕಾರ ಘೋಷಣೆ ಮಾಡಿದೆ. 15 ತಾಲೂಕು, ಬೆಳಗಾವಿ ಜಿಲ್ಲೆಯಲ್ಲಿ 15 ತಾಲೂಕುಗಳನ್ನು ಘೋಷಣೆ ಮಾಡಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ತಾಲೂಕಿಗೆ ಪ್ರಾತಿನಿಧ್ಯ ಕೊಡೋದು ನಮ್ಮ ಕರ್ತವ್ಯ. ಕಾಯ್ದೆಬದ್ಧವಾಗಿ ಇವತ್ತು ದಿವಸ ಕಾಗವಾಡ, ನಿಪ್ಪಾಣಿ, ಮೂಡಲಗಿ, ಕಿತ್ತೂರು, ಯರಗಟ್ಟಿ
ಈ 5 ತಾಲೂಕುಗಳಿಗೆ ಪ್ರಾತಿನಿಧ್ಯವನ್ನು ಕಾಯ್ದೆಬದ್ಧವಾಗಿ ಕೊಟ್ಟಿದ್ದೀವಿ. ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಚರ್ಚೆ ಮಾಡೋದ್ರ ಮುಖಾಂತರ ಕೊಟ್ಟಿದ್ದೀವಿ. ಆ 5 ತಾಲೂಕುಗಳು ಕೊಡೋದ್ರ ಮುಖಾಂತರ ಇನ್ನೆಲ್ಲ ಸಂಘ ಸಂಸ್ಥೆಗಳಿಂದ ಕೂಡಿ ಒಬ್ಬರು ಆಯ್ಕೆಯಾಗಿ ಬರ್ತಾರೆ. ಎಲ್ಲ ಸಂಘ ಸಂಸ್ಥೆಗಳಿಂದ ಕೂಡಿ ಒಬ್ಬರು ಆಯ್ಕೆಯಾಗಿ ಬರ್ತಾರೆ. ಈ 5 ಹೊಸ ತಾಲೂಕೇನಾದವು ಅಲ್ಲಿ ನಾನು ಆಗಬೇಕು ಅನ್ನೋಂಥ ವಿಚಾರದಾಗ ಸ್ವಾಭಾವಿಕವಾಗಿ ಮೆಂಬರ್ಶಿಪ್ ನಂದು ಮಾಡಿರಿ ಅನ್ನೋಂಥದ್ದು ವಿಶೇಷವಾಗಿ ಚರ್ಚೆ ಒಂದು 2-3 ತಿಂಗಳಿಂದ ನಂದು ಮಾಡಬೇಕು ಅಂತೇಳಿ ಒತ್ತಾಯಗಳು ಬರ್ತಾಯಿತ್ತು. ಬಂದಾಗ ಒಬ್ರು ಮಾಡಂತಿರೋ ಒಬ್ರು ಬೇಡ ಅಂತಿರೋ. ಅದನ್ನು ಸೂಕ್ಷ್ಮವಾಗಿ ನನ್ನನ್ನು ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಕಾರಣೀಭೂತರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಸತೀಶ್ ಅವರು ಇರ್ಬೋದು, ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ಪ್ರಭಾಕರನ ಕೋರೆ ಅವರು ಇರ್ಬೋದು, ಪ್ರಕಾಶನ ಹುಕ್ಕೇರಿ ಅವರು ಇರ್ಬೋದು, ಅಥವಾ ಬಾಲಚಂದ್ರ ಇರ್ಬೋದು, ಅಥವಾ ನಾನು ವೈಯಕ್ತಿಕವಾಗಿರ್ಬೋದು, ಎಲ್ಲರ ಜೊತೆ ಚರ್ಚೆ ಮಾಡಿ ನಾನು ಈಗ ಎಲ್ಲರೂ ಕೂಡಿ ಬಂದು ಇವನಿಷ್ಟು ಮಾಡ್ರಿ ಅಂತಂದ್ರೆ ನಾನು ಮಾಡ್ಬೋದು. ಆದರೆ ಒಬ್ಬರ ಈ ಒಂದೇ ಮೆಂಬರ್ಶಿಪ್ ಅದು ಬಂದು ಮೆಂಬರ್ಶಿಪ್ ಇರ್ತದೆ, ಒಬ್ರು ಮಾಡನ್ನೋದು ಒಬ್ರು ಬ್ಯಾಡ್ ಅನ್ನೋದು, ಅದು ಮತ್ತು ನಾನು ಏನು ಮಾಡೋಕ್ಕಾಕೈತಿ. ಅದಕ್ಕೆ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಈಗೇನು ಹೆಸರು ಹೇಳಿ ಪ್ರಭಾಕರನ ಕೋರೆ, ಮಹಾಂತೇಶ್ ಗೌಟಿಮಠ್, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಲಕ್ಷ್ಮಣನ ಸವದಿ, ಪ್ರಕಾಶನ ಹುಕ್ಕೇರಿ, ನಾನು ಎಲ್ಲರೂ ಕೂಡಿ ಮಾಡಿದ್ರು ಸಹಿತ ಅದು ಅತಿರೇಕಕ್ಕೆ ಹೊಂಟದು. ಅತಿರೇಕಕ್ಕೆ ಹೋದ ಕೂಡಲೇ ಅದನ್ನು ನಾನು ಅವರೆಲ್ಲ ಹಿರಿಯರ ಮುಂದೆ ಮಾತಾಡಿ ಮತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ, ಯಾಕಂದರೆ ನಾವು 42 ವರ್ಷ ಹಿಂದಿಂದ ಕೆಲಸ ಮಾಡ್ಕೋತ ಬಂದವರು, ಆಗಿನ ದಿನ ನೋಡಿದೆವು ಮತ್ತು ಈಗಿನ ದಿನತ್ವವನ್ನು ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ನಿರ್ದೇಶಕರು ಕೂಡಿ, ಎಲ್ಲ ನಮ್ಮ ಸಿಬ್ಬಂದಿ ಹಿರಿಯ ಎಲ್ಲ ಸಿಬ್ಬಂದಿಯವರು ಕೂಡಿ ಆ 10,000 ಕೋಟಿ ಟರ್ನ್ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರ ಜೊತೆಗೆ ರೈತರ ಹಿತ ಕಾಪಾಡೋಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ರಾಜ್ಯದಲ್ಲೇ ದತ್ತಿ ಕುಟುಂಬ ಅಂದರೆ ಶಕ್ತಿ ಪ್ರಭಾವಶಾಲಿ ಕುಟುಂಬ, ಎಲ್ಲರೂ ಸೇರಿ ಆ ಶಕ್ತಿ ಕಡಿಮೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅನ್ನೋ ಮಾತುಗಳನ್ನು ಗೊತ್ತು. ನನಗೇನು ಈಗೂ ಶಕ್ತಿ ಐತಲ್ಲ. ಈಗ ನಿಖಿಲ್ ಕತ್ತಿಯವರು ಶಾಸಕರದಾರ, ಈಗ ನಾ DCC ಬ್ಯಾಂಕ್ ಅಧ್ಯಕ್ಷನಿದ್ದೆ. DCC ಬ್ಯಾಂಕ್ ಅಧ್ಯಕ್ಷ ಇದ್ದರೆ ಇವತ್ತು 42 ವರ್ಷದಿಂದ, ಇದನ್ನು ಒಂದು ಸ್ವಲ್ಪ ನೀವು ಗಣನೆಗೆ ತೊಗೋಬೇಕು. 42 ವರ್ಷದಿಂದ ಒಂದು ಬಹುಶಃ ಎಲ್ಲಿ ಆಧಾರ ಬಿಡಿದವ್ರು ನನಗೇನು ಗೊತ್ತಿಲ್ಲ, ಬಟ್ 42 ವರ್ಷದಿಂದ ಅಲ್ಲಿದ್ದು 10 ವರ್ಷ ನಿರ್ದೇಶಕ, 5 ವರ್ಷ ಉಪಾಧ್ಯಕ್ಷ, 27 ವರ್ಷ ಅಧ್ಯಕ್ಷ ಕೆಲಸ ಮಾಡಿದ್ರು ನಾವು. ಇನ್ನು ಹೊಸಬರಿಗೆ ಅವಕಾಶ ಕೊಟ್ಟು ನಮ್ಮ ಕಣ್ಣು ಮುಂದೆ ಸಂಸ್ಥೆ ಹೆಂಗೆ ನಡೆಸ್ತಾರೋ ಅನ್ನೋದು ನಾವು ನೋಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಇನ್ನೊಬ್ಬರಿಗೆ ಹೊಸಬರಿಗೆ ಅವಕಾಶ ಕೊಡುವಂಥ ವಿಚಾರದಲ್ಲಿ ಹಿರಿಯರಾಗಲಿ ನಾವಾಗಲಿ ಚರ್ಚೆ ಮಾಡಿದ್ವಿ ಹೊರತಾಗಿ ನಮ್ಮ ಕುಟುಂಬವನ್ನು ಅವ್ರು ತುಳಿದಾಗಲಿ ಅವ್ರ ಕುಟುಂಬವನ್ನು ನಾವು ತುಳಿದಾಗಲಿ ಅಂಥದ್ದು ಯಾವುದಕ್ಕೂ ಆಸ್ಪದ ಇಲ್ಲಿ ಬಹುಶಃ ಇಲ್ಲ. ಒಂದು ಕಡೆ ರಾಜಕೀಯ ಷಡ್ಯಂತ್ರ ಇರ್ಬೋದು. ಇಷ್ಟೆಲ್ಲ ಓಪನ್ನ ಹೇಳಿದಾಗ ರಾಜಕೀಯ ಷಡ್ಯಂತ್ರ ಅಂದರೆ ಇವತ್ತು ಕಾಂಗ್ರೆಸ್ದವ್ರ ಜೊತೆಗೂ ನಾ ಮಾತುಕತೆದಾಗದೀನಿ, JDSದವ್ರ ಜೊತೆಗೂ ನಾ ಮಾತುಕತೆದಾಗದೀನಿ, BJP ಅವ್ರ ಜೊತೆಗೂ ನಾ ಮಾತುಕತೆದಾಗದೀನಿ, ಎಲ್ಲರ ಮತ್ತು ಹಿರಿಯರ ಜೊತೆಗೂ ಮಾತುಕತೆದಾಗದೀನಿ. ಇದು ಸರ್ಕಾರನ 2-3 ದಿವಸ ಎಕ್ಸರ್ಸೈಸ್ ಮಾಡಿದ ನಂತರ ಕೈಗೊಂಡಂಥ ನಿರ್ಣಯ. ಸಾಕಷ್ಟು ಲೀಡ್ ತಗೋತಾ ಇದ್ದಾರೆ ಇರ್ಬೋದು, ಸ್ವಾಭಾವಿಕವಾಗಿರ್ಬೋದು, ಅವರ ಲೀಡ್ ತೊಗೊಳೋದು ಇರ್ಬೋದು. ಯಾಕಂದ್ರೆ ಅವ್ರದ್ದು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಸಂಸ್ಥೆ ಅದ, ಅವರು ಬಹುಶಃ ಅದ್ರಲ್ಲಿ ಲೀಡ್ ತೊಗೊಳ್ಳೋಲ್ಲಿ ಅವ್ರು ಇರ್ಬೋದು. ಯಾರು ಲೀಡ್ ತೊಗೊಂಡ್ರೆ ಇವ್ರು ತೊಗೊಂಡು ತಪ್ಪಪ್ಪ ಅನ್ನಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅವ್ರಿಗೂ ಸಹಕಾರಿ ಕ್ಷೇತ್ರದಾಗ ಅನುಭವ ಅದ ಮತ್ತು ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಬೀರೇಶ್ವರ ಏನೋ ಒಂದು ಸಂಸ್ಥೆ ಅದ. ಹೀಗಾಗಿ ಅವ್ರು ಲೀಡ್ ತೊಗೊಂಡ್ರೆ ಏನು ತಪ್ಪೇನಿಲ್ಲ. 42 ವರ್ಷ ಹಿಂದಿಂದ ಕೆಲಸ ಮಾಡ್ಕೋತ ಬಂದವರು, ಆಗಿನ ದಿನ ನೋಡಿದೆವು ಮತ್ತು ಈಗಿನ ದಿನ ನೋಡಿದೆವು. ಇಲ್ಲಿ ಒಂದು ತಾಳ್ಮೆ ಸಂಯಮ ಎಲ್ಲರಿಗೂ ಬೇಕಾಗ್ತದೆ. ನಾನು ಹಿಡ್ಕೊಂಡನ ಎಲ್ಲರಿಗೂ ಬೇಕಾಗ್ತದೆ. ಎಲ್ಲ ನಮ್ಮ ನಿರ್ದೇಶಕರಿಗೆಲ್ಲ ತಾಳ್ಮೆ ಸಂಯಮ, ನನ್ನ ಹಿಡ್ಕೊಂಡು ಎಲ್ಲ ನಮ್ಮ ನಿರ್ದೇಶಕರಿಗೆ ತಾಳ್ಮೆ ಸಂಯಮ ಎಲ್ಲ ಇದ್ದರೂ ಸಹಿತ ಆ ಪೊಲಿಟಿಕಲ್ ಒತ್ತಡ ಏನು ಬರ್ತಿದ್ದು, ನಮ್ಮದು ಮಾಡ್ಕೋರು ನಿಮ್ಮದು ಮಾಡ್ಕೋರು ಅಂದ ತಕ್ಷಣ ಅಲ್ಲಿ ಒಂದು ಕನ್ಕ್ಲೂಷನ್ಗೆ ಬಂದು ಯಾರೂ ಹೇಳ್ತಾ ಇಲ್ಲ. ಆ ಒಂದು ಸಂಬಂಧ ಆಯ್ತು, ಮತ್ತು ಇಷ್ಟು ವರ್ಷ ಮಾಡಿದನು ಮುಗೀತು ಅನ್ನೋ ವಿಚಾರದಾಗ ಅವ್ರಿಗೆಲ್ಲ ಹಿರಿಯರಿಗೆ ಹೇಳಿ ಮತ್ತೆ ಯಾರು ಮಾಡ್ನು
ಮತ್ತು ಅವ್ರಿಗೂ ಎಲ್ಲ ನಾನು ಇರ್ತಾನು, ಎಲ್ಲರೂ ನೀವು ಎಲ್ಲ ಕೂಡಿ ವ್ಯವಸ್ಥಿತವಾಗಿ ಸಂಸ್ಥಾ ನಡೆಸ್ಕೊಂಡು ಹೋಗುನು. ಯಾಕಂದ್ರೆ ಸಂಸ್ಥಾ ಆವಾಗ 544 ಕೋಟಿ ದುಡಿಯು ಬಂಡವಾಳ ಇತ್ತು. ಈಗ 7,864 ಕೋಟಿ ದುಡಿಯು ಬಂಡವಾಳ ಆಗೈತಿ. ಭಾಳ ದೊಡ್ಡ ಸಂಸ್ಥೆ ಆಗೈತಿ. ಜವಾಬ್ದಾರಿ ನಿಮ್ಮೆಲ್ಲರ ಮ್ಯಾಗ ಐತಿ. ಪಕ್ಷಾತೀತವಾಗಿ ಜವಾಬ್ದಾರಿ ನಿಮ್ಮೆಲ್ಲರ ಮ್ಯಾಗ ಐತಿ ಅನ್ನುವಂಥ ಭಾವನೆ ಇಟ್ಕೊಂಡು ಅವಕಾಶವನ್ನು ಇನ್ನೊಬ್ರು ಕೊಡೋನು, ಅವರು ನಡೆಸಲಿ. ಅವ್ರು ನಡೆಸೋ ಸಂದರ್ಭ ಏನು ಮಾರ್ಗದರ್ಶನ ಅಥವಾ ಎಲ್ಲಿ ತಪ್ಪಾಕತ್ರ ಮಾಡಕತ್ರ ನಾವು ನೀವೆಲ್ಲರೂ ಕೂಡ ಹೇಳೋನು, ಸರಿ ಮಾಡ್ಕೊಂಡು ಹೋಗೋಣ ಅಂತ ವಿಚಾರದಾಗ ರಾಜೀನಾಮೆ ಇವತ್ತು ಎಲ್ಲರ ಗಮನದಲ್ಲಿ ಇಟ್ಕೊಂಡನ. ಯಾಕಂದರೆ ಈ ವಿಷಯವನ್ನು ನೀವು ಆ ಸರ್ಕಿಟ್ ಹೌಸ್ದಾಗ ಏನೋ ಕೂಡ್ರು ಅನ್ನುವಂಥ ವಿಷಯ ಬಂತು. ಅವಾಗ ನಾನಾ ಬ್ಯಾಂಕ್ನಿಂದ ನಮ್ಮೆಲ್ಲ ನಿರ್ದೇಶಕರಿಗೆ ವಿನಂತಿ ಮಾಡಿ, ಇಲ್ಲ ನೀವು ಮೆಂಬರ್ಶಿಪ್ ಆಗ್ಬೇಕಂತೀರಿ, ಬಟ್ ನಿಮ್ಮಲ್ಲಿ ಕನ್ಕ್ಲೂಷನ್ ಇಲ್ಲ ಅಂದ್ಕೂಡಲೇ ನಾನು ಅದನ್ನು ರಮೇಶ ಮತ್ತು ಬಾಲಚಂದ್ರ ಕಡೆ ಹೋಗ್ರಿ, ಕನ್ಕ್ಲೂಷನ್ ಮಾಡ್ಕೊಂಡು ಬರ್ರಿ. ಮತ್ತು ವಿನಾಕಾರಣ ಇದನ್ನು ಒಬ್ರು ಮಾಡಿ ಅನ್ನೋದು ಒಬ್ರು ಬ್ಯಾಡ ಅಂದ್ರೆ ಸಮಸ್ಯೆ ಆಕೈತಿ. ಅದಕ್ಕೆ ಅಲ್ಲಿ ಸರ್ಕಿಟ್ ಹೌಸ್ದಾಗ ರಮೇಶ್ ಜಾರಕಿಹೊಳಿ ಅವರು ಅದಾರ ಅಥವಾ ಬಾಲಚಂದ್ರ ಅದಾರ, ಹೋಗ್ರಿ, ಭೇಟಿ ಆಗ್ರಿ, ಕುಂಡ್ರಿ, ಚರ್ಚೆ ಮಾಡಿರಿ, ಮತ್ತು ಕನ್ಕ್ಲೂಷನ್ ಮಾಡ್ಕೊಂಡು ಬರ್ರಿ ಅನ್ನುವಂಥ ಮಾತನ್ನು ಹೇಳಿ ಕಳಿಸಿದ್ನಿ. ಮತ್ತು ಅಲ್ಲೂ ಏನು ಕನ್ಕ್ಲೂಷನ್ ಆಯ್ತೋ ಬಿತ್ತು ಗೊತ್ತಿಲ್ಲ ನಂಗೆ. ಅದರ ನಂತರ ಕನ್ಕ್ಲೂಷನ್ ಕನ್ಕ್ಲೂಷನ್ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಬಂತು ನನಗೆ. ಅಂದ್ಕೊಂಡು ನಾನು ಬಾಲಚಂದ್ರ ಅವ್ರ ಜೊತೆಗೆ ಹೇಳಿನ, ಹೀಗೆಲ್ಲ ಇದು ಸರಿ ಹೋಗೋದಿಲ್ಲ, ಮತ್ತು ನಾನು ರಾಜೀನಾಮೆ ಕೊಡ್ತೀನಿ, ಅದನ್ನು ಸ್ವೀಕಾರ ಮಾಡಿರಿ. ಮತ್ತು ಸ್ವೀಕಾರ ಮಾಡಿ ಬರುವಂಥ ದಿನಮಾನದಾಗ ನಿಯಮಬದ್ಧವಾಗಿ ಹೊಸ ಅಧ್ಯಕ್ಷನ ಆಯ್ಕೆ ಮಾಡಿ ಸಂಸ್ಥೆಯನ್ನು ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ನಡೆಸೋಣ. ಮತ್ತು ಅದ್ರ ಜೊತೆಗೆ ಈ 42 ವರ್ಷಗಳ ಕಾಲ ವಿಶೇಷವಾಗಿ ನಮ್ಮೆಲ್ಲ ಆಗಿನ ಆಡಳಿತ ಮಂಡಳಿ, ಈಗಿನ ಆಡಳಿತ ಮಂಡಳಿ, ಆಗಿನ ಸಿಬ್ಬಂದಿ, ಆಗಿನ ಎಲ್ಲ ನಾಯಕರು, ಈಗಿನ ಎಲ್ಲ ನಾಯಕರು ಅಥವಾ ಸಂಪೂರ್ಣ ಜಿಲ್ಲೆ ಜನತೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಪಕ್ಷಾತೀತವಾಗಿ ಇವತ್ತು ಸಹಕಾರ ಕೊಟ್ಟಂಥ ಸಂದರ್ಭದಲ್ಲೇ ಇವತ್ತು ಈ ಸಂಸ್ಥೆ ಎಷ್ಟು ದೊಡ್ಡದಾಗಿ ಬೆಳೆಯೋಕ್ಕೆ ಕಾರಣೀಭೂತ ಆಗಿದೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾನೆ. ಮತ್ತು 42 ವರ್ಷದಲ್ಲಿ ಅನೇಕ ವಿಚಾರಗಳನ್ನ ನಾನು ಮಾಡಿದಾಗ ಇವತ್ತಿನ ರಾಜಕಾರಣ ತಾವೆಲ್ಲ ನೋಡಾಕತ್ತಿದ್ರಿ. ಇವತ್ತಿನ ರಾಜಕಾರಣ ಇವತ್ತು ಈ ಸಿದ್ದರಾಮಯ್ಯನ ಮ್ಯಾಗ ಭಾಳ, ಯಾಕಂದ್ರೆ ಆ್ಯಸ್ ಪರ್ಸ್ನಲಿ ಸಿದ್ದರಾಮಯ್ಯನವರಂಥ ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರ ನಾವು ಮೊದಲಿಂದ ನೋಡ್ಕೊತಿದ್ವಿ. ಯಾಕಂದ್ರೆ ನಾವು ಜನತಾ ಪರಿವಾರ, ಅವರು ಜನತಾ ಪರಿವಾರ. ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರ ನೋಡ್ಕೊತ ಬಂದಿದ್ವಿ. ಬಟ್ ಎಲ್ಲೋ ಏನೋ ಒಂದು ಆಗಿ ಇವತ್ತು ಅವ್ರ ಮ್ಯಾಗೂ ಒಂದೇನೋ ಗೂಬೆ ಬಂದದ. ಅದು ಖರೆ ಸತ್ಯ ಅನ್ನೋದ್ರ ಬಗ್ಗೆ ಇನ್ನೂ ನಿರ್ಣಯ ಆಗಬೇಕು. ಅಷ್ಟೆಲ್ಲ ಮಾಡುವಷ್ಟರೊಳಗೆ JDSದಾಗೂ ನಾವಿದ್ದವರು. ಆಡ ಮುಟ್ಟದ ಗಿಡವಿಲ್ಲ, ಕತ್ತಿ ಸಹೋದರರು ಹೋಗದ ಪಕ್ಷವಿಲ್ಲ. ಹಂಗೆ ನಾವು ಎಲ್ಲ ಕಡೆ ಹೋಗಿ ಬಂದೆವು. ಆದರೆ ಏನಾಗೈತೆ ರೀ, ಈಗ ನೀವು ಕೇಳಿದಂಗೆ ಈಗಿನ ರಾಜಕಾರಣ ಹಿಂದಿನ ರಾಜಕಾರಣಕ್ಕೆ ನಾವು ತುಲನಾತ್ಮಕವಾಗಿ ವಿಚಾರ ಮಾಡಿ ನೋಡಿದಾಗ ನನ್ನ ಸಮಕಾಲೀನವರು ಎಲ್ಲ ನಮ್ಮ ಜೊತೆ ಅದಾರಿಗೆ. ಅದನ್ನು ಸ್ವಲ್ಪ ನಾವು ಹೊಂದಾಣಿಕೆ ಮಾಡಿ ನೋಡಿದಾಗ ಆವತ್ತು ರಾಜಕಾರಣದ ಒಂದು ವ್ಯಾಖ್ಯಾನನ ಬೇರೆ ಇತ್ತು, ಇವತ್ತಿನ ರಾಜಕಾರಣದ ಒಂದು ವ್ಯಾಖ್ಯಾನನ ಬೇರೆ ಅದ. ಅದಕ್ಕೆ ನಾವು ಉದಾಹರಣೆ ಹೇಳ್ತಾ ಇದ್ದೀನಿ. ಇವತ್ತು ದಕ್ಷ ಜನತಾ ಪರಿವಾರದ ಒಬ್ಬ ದಕ್ಷ ಇವತ್ತು ಕಾಂಗ್ರೆಸ್ಸಾಗಿ ಇರ್ಬೋದು ಅವರು, ಬಟ್ ಅವರು ವೈಯಕ್ತಿಕವಾಗಿ ದಕ್ಷ ಫೈನಾನ್ಸ್ ಹಣಕಾಸು ಸಚಿವಾಲಯವನ್ನು ಸಾಕಷ್ಟು ಬಾರಿ ನಿಭಾಯಿಸಿದವರು. ಇವತ್ತು ಅವ್ರ ಮ್ಯಾಗೂ ಒಂದು ಏನೋ ಗೂಬೇಕಿತ್ತು. ಮಾಜಿ ಮುಖ್ಯಮಂತ್ರಿ ಹೇಳಿದ JDS ಕುಮಾರಸ್ವಾಮಿ ಅವರು ದಕ್ಷ ಎಲ್ಲನೂ ಹೋದ್ರು, ಬಟ್ ಅವ್ರ ಮ್ಯಾಗೂ ಎಲ್ಲಿಂದೋ ಬಂದು ಗೂಬೆ ಕುಂತದ. ಈಗ ನಮ್ಮ ಪಕ್ಷದ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಸ್ವಚ್ಛ ದಕ್ಷ ಸೈಕಲ್ ಮ್ಯಾಗ ತಿರುಗಾಡಿ ಪಕ್ಷ ಸಂಘಟಿಸಿ ಗ್ರಾಮ ಪಂಚಾಯತಿಂದ ಮುಖ್ಯಮಂತ್ರಿವರೆಗೆ ಒಂದು ಯಾತ್ರೆಯನ್ನು ಪೂರ್ಣ ಮಾಡಿದರು. ಕರೆಗೆ ಅವ್ರಿಗೂ ಇವತ್ತು ಕಳಂಕವನ್ನು ಅಂಟಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಇನ್ನು ಈ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಹೋದರ ಅಶೋಕ್, ನಮ್ಮ ಅಶೋಕ್ ಅವ್ರ ವಿರುದ್ಧ ನಿನ್ನೇನೋ ಒಂದು ಸುದ್ದಿ ಕೇಳಿ ಬರಾಕತ್ತ. ಅಂದರೆ ವಿಶೇಷವಾಗಿ ಈಗಿನ ರಾಜಕಾರಣ ಅಂದರೆ ಹೆಂಗೈತಿ ನಿಮ್ಗೆ ಹೇಳಬೇಕು. ಯಾರೂ ತಾವು ಬೆಳಿಬೇಕಂತ ಪ್ರಯತ್ನ ಮಾಡಕತ್ತಿಲ್ಲ. ಯಾರು ಬೆಳೆದಾರ ಅವ್ರನ್ನ ಕಟ್ ಮಾಡಿದ್ರೆ ವಿಷಯ ಮುಗಿತು. ಈಗ 2 ಗೆರೆ ಇರ್ತಾವೆ. ನಿಮ್ಮದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ರಾಜಕಾರಣ ಇದ್ರೆ ನೀವು ಬೆಳಕ್ಕೆ ಪ್ರಯತ್ನ ಮಾಡಿರಿ, ಇವನಕ್ಕಿಂತ ಹೆಚ್ಚು ನೀವು ಬೆಳಕ್ಕೆ ಪ್ರಯತ್ನ ಮಾಡಿರಿ.
ಈಗ ಇಷ್ಟ ಇರ್ತೀರಿ, ಇಲ್ಲೇ ಇರೋದಪ್ಪ ನನಗೇನು ಬೆಳೋ ಪ್ರಯತ್ನ ಇಲ್ಲ, ಇದನ್ನ ಕಟ್ ಮಾಡಿಬಿಡಾಕತ್ತಾರೆ. ಹಂಗೆ ಇವತ್ತು ಯಾರನ್ನೂ ಈ ರಾಜಕಾರಣ ಈಗಿನ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಸ್ಕ್ಯಾಂಡಲ್ನಲ್ಲಿ ಇವತ್ತು ಸಿಗಿಸುವಂಥ ಅಥವಾ ಸಿಗುವಂಥ ಅಥವಾ ರಾಜಕೀಯದಲ್ಲಿ ಇವತ್ತು ಸ್ವಾಭಾವಿಕವಾಗಿ ನಡೆದಿರ್ತಕ್ಕಂಥ ಸಂಗತಿಯನ್ನು ನೀವು ನೋಡಾಕತ್ತೀರಿ, ನಾವು ನೋಡಾಕತ್ತೀರಿ. ಮತ್ತು ಈಗ 10 ವರ್ಷದಾಗ ಭಾಳ ಆಯ್ತು, 10 ವರ್ಷದಾಗ ಭಾಳ ಆಯ್ತು. ಮತ್ತು ಯಾರ ಏನೇ ಹೇಳಿ, ಯಾವುದೇ ಪಕ್ಷದವ್ರು ಏನೇ ಹೇಳಿ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಇವತ್ತು ಸಂಪೂರ್ಣವಾಗಿ ಜಾತಿಮಯವಾಗಿರ್ತಕ್ಕಂಥ ರಾಜಕಾರಣ ಇವತ್ತು ಬಂದದ. ಇವತ್ತು ಯಾವ ಪಕ್ಷ ತತ್ವ ಸಿದ್ಧಾಂತ ಯಾರೂ ನೋಡಕತ್ತಿಲ್ಲ. ಎಲ್ಲ ಪಕ್ಷಗಳು ನೋಡಿಬಿಟ್ರು. ಈ ಮಣ್ಣಿದೊಂದು ವ್ಯಾಖ್ಯಾನ ಮಾಡಿದ್ರು, ನಮ್ಮ ನೀವು ತೆಗೆದ್ರೆ ನಿಮ್ಮನ್ನು ನಾವೆಲ್ಲ ತೆಗಿತೀವಿ ಅಂದರು. ಅಂದ್ರೆ ಆ ಥರ ಅರ್ಥ ಅವರು ಮಾಡಿದಾರೆ ಇವರು ಮಾಡಿದಾರೆ ಅನ್ನಂಗೆ ಆಯ್ತು. ನಮ್ಮ ವಿಷಯಗಳನ್ನ ನೀವು ಕೆಣಕಿದರೆ ನಿಮ್ಮ ವಿಷಯಗಳನ್ನು ನಾವು ಕೆಣಕುತ್ತೇವೆ. ಇಟ್ ಮೀನ್ಸ್ ಅವ್ರು ರೂಲಿಂಗ್ದಾಗಿದ್ದಾಗ ಅವ್ರು ಮಾಡಿದ್ದನ್ನು ಇವ್ರು ಒಪ್ಕೊಂಡಾರ, ಈಗ ಅವ್ರು ರೂಲಿಂಗ್ದಾಗ ಬಂದಾರ, ಇವ್ರು ಅಪೋಸಿಷನ್ದಾಗ ಅದಾರ, ಅವ್ರು ಮಾಡಿದ್ದನ್ನು ಇವ್ರು ಒಪ್ಕೊಳಕತ್ತಾರೆ. ಅಂದರೆ ಒಟ್ಟು ನಾವು ಏನು ಮಾಡ್ತೀವಿ ಮಾಡ್ಕೊತ ಹೋಗ್ತೀವಿ, ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಗ ಮಾಡ್ಕೊತ ಹೋಗ್ತೀವಿ, ನೀವು ಜಗತ್ತೆಲ್ಲ ನೋಡ್ಕೊತಿರ್ಲಿ ಅನ್ನೋ ಲೆಕ್ಕದಾಗ ಅದಾರ. ಇನ್ನು ಈ ಸಂದರ್ಭದಾಗ ರಾಜಕಾರಣ ಮಾಡಬೇಕು ಮಾಡಬಾರ್ದು ಅನ್ನೋದು ವಿಚಾರ ಮಾಡುವಂಥ ಒಂದು ಪರಿಸ್ಥಿತಿ ನನಗೆ ವೈಯಕ್ತಿಕವಾಗಿ ನನ್ನ ಮುಂದೆ ಐತಿ. ಅದನ್ನು ಹಿರಿಯರ ಜೊತೆ ಏನೋ ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ತಾಲೂಕಿನ ಜನ, ಯಾಕಂದ್ರೆ ಇದನ್ನೆಲ್ಲ ಇಷ್ಟೆಲ್ಲ ಇಷ್ಟು ದಿವಸ ನಾವೆಲ್ಲ ಅಣ್ಣ ತಮ್ಮ ಬೆಳಿಬೇಕಾದ್ರೆ ನನ್ನ ತಾಲೂಕಿನ ಜನ ಇವತ್ತು ಅದಕ್ಕೆಲ್ಲ ಕಾರಣೀಭೂತರು. ನಾವೆಲ್ಲ ಚರ್ಚೆ ಮಾಡೋದ್ರ ಮುಖಾಂತರ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅದು ಮಾಡಿ ಹಿರಿಯರು ಇನ್ನೂ ಅದಾರ, ನಮ್ಮ ಎಲ್ಲ ಪಕ್ಷದಾಗ ನಮ್ಮ ಹಿರಿಯರು ಅದಾರ, ಅವ್ರನ್ನೂ ಕೇಳಿ ಸಲಹೆ ಸೂಚನೆ ಕೇಳಿ ಮುಂದೆ ಹೆಂಗೆ ಕತ್ತಿ ಕುಟುಂಬ ಹೆಂಗೆ ಯಾವ ರೀತಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ನಾವು ಮಾಡ್ತೀವಿ. ಮತ್ತು ಯಾವುದಕ್ಕೂ ಇವತ್ತು ಕತ್ತಿ ಕುಟುಂಬ ರಾಜಕಾರಣದಾಗಿದ್ರೂ ತಮ್ಮ ಸೇವೆಗೆ ಸದಾ ಬದ್ಧವಾಗೈತಿ. ರಾಜಕಾರಣದಾಗ ನಾವು ಇಲ್ಲದೆ ಹೋದ್ರೂ ನಾವು ಸದಾ ಸೇವೆಗೆ ಬದ್ಧರಾಗಿದ್ದೀವಿ. ಮತ್ತು ನಮ್ಗೆ ರಾಜಕಾರಣದಾಗ ಭಾಳ ಆಸಕ್ತಿ ಇಲ್ಲ, ಸಮಾಜಕಾರಣದಾಗ ಆಸಕ್ತಿ ಇದೆ. ಎಲ್ಲರೂ ತಪ್ಪಾಕತ್ತಿದ್ರೆ ತಿಳಿಸಿ ಹೇಳಬೇಕು, ಸಮಾಜದಲ್ಲಿ ಒಂದು ವಾತಾವರಣ ತಿಳಿಯಾಗಿರ್ತಕ್ಕಂಥ ವಾತಾವರಣ ಇರಬೇಕು. ಮತ್ತು ಸಮಾಜ ಬೆಳೆದಾಗ ನಾವು ಬೆಳೆದ ಜೊತೆಗೆ ಸಮಾಜವನ್ನು ಬೆಳೆಸಬೇಕು. ಈ ರಾಜಕಾರಣಕ್ಕಿಂತ ಸಮಾಜಕಾರಣ ಮಾಡುವಲ್ಲಿ ಹೆಚ್ಚಿನ ಆಸಕ್ತಿ ಐತಿ. ಆ ನಿಟ್ಟಿನಲ್ಲಿ ಮುಂದಿನ ನಿರ್ಮಾಣದಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀನಿ ಮಾತನ್ನು ಹೇಳ್ತೀನಿ. ಬ್ಯಾಂಕಿನ ಹಿತದೃಷ್ಟಿಯಿಂದ ಕೈಗೊಂಡಿರ್ತಕ್ಕಂಥ ನಿರ್ಣಯ ಅನ್ನೋದು ಭಾವಿಸ್ಬೇಕೆಲ್ಲರೂ. ತಪ್ಪ ಒಪ್ಪ ಆಗಿರ್ತಾವೆ, ಯಾವುದೋ ಒಂದು ತಗದ ಅಥವಾ ಏನೋ ಒಂದು ಹೇಳಿಕೆ ಬಳಿಕೆ ಆಗಿರೋಂಗಿಲ್ಲ. ಆ ಒಂದು ಸಂದರ್ಭದಾಗ ತಪ್ಪ ಒಪ್ಪ ಆದಾಗ ಬ್ಯಾಂಕಿನ ಹಿತದೃಷ್ಟಿಯಿಂದ ಅನಿವಾರ್ಯವಾಗಿ ನಿರ್ಣಯವನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಆ ಒಂದು ತಪ್ಪ ಒಪ್ಪ ಆಗಿರಬಹುದು. ಅದಕ್ಕೆ ಅಂಥವೇನು ತಪ್ಪ ಒಪ್ಪ ಯಾರಿಗೆ ಆಗಿದ್ರೆ ಮನುಷ್ಯನಾಗ ನೋವಿದ್ರೆ ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಮತ್ತು ಮುಂದೂ ಸಹಿತ ಯಾರ ಅಧ್ಯಕ್ಷರಾದರೂ ಸಹಿತ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಮಿನಿ ಜನ್ಮ ನಡೆಸೋ ಮುಂದೆ ಸ್ವಾಭಾವಿಕವಾಗಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತೈತೆ. ಹಂಗೆ ಸ್ವಲ್ಪ ಸಂಸ್ಥಾನ ನಡೆಸೋ ಮುಂದೆ ಹೆಚ್ಚು ಕಮ್ಮಿ ಆಗೋಣ. ಆಗುವಂಥ ಸಂದರ್ಭದಲ್ಲಿ ನಾವು ಅದನ್ನ ಸಂಯಮದಿಂದ ನಾವು ತಾಳ್ಮೆಯಿಂದ ಅದನ್ನ ಸ್ವೀಕಾರ ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ರಾಜೀನಾಮೆ ಎಲ್ಲರೂ ಒಂದಾಗಿದ್ದೀವಿ, ಎಲ್ಲರೂ ಒಕ್ಕಟ್ಟಾಗಿದ್ದೀವಿ. ಇಲ್ಲಿ ಬಣಗಳು ಯಾವೂ ಇಲ್ಲ. ಮತ್ತು ಎಲ್ಲರೂ ಕೂಡ ಇವತ್ತು ಹೊಸ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಎಲ್ಲ ಹಿರಿಯರ ಮುಖಂಡದಲ್ಲಿ ಇನ್ನೂ ಇದಕ್ಕೆ ಟೈಮ್ ಐತಿ ಅಂತ ಟೈಮ್ ಇದೆ. ಅದಕ್ಕೆ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಅದು ಹೊಸ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಆರಿಸುವಂಥ ಪ್ರಕ್ರಿಯೆ ಅವರೆಲ್ಲ ಹಿರಿಯರು, ಈ ಪ್ರಭಾಕರನ ಕೋರೆ, ಸತೀಶ್ ಜಾರಕಿಹೊಳಿ, ಪ್ರಕಾಶನ ಹುಕ್ಕೇರಿ, ರಮೇಶ್ ಜಾರಕಿಹೊಳಿ, ಮಹಾಂತೇಶ್ ಕೌಟ್ಗಿಮಠ, ಲಕ್ಷ್ಮಣ್ ಸೌದಿ, ಇವರೆಲ್ಲರನ್ನ ಕರ್ಕೊಂಡನೇ ನಾನು ಇರ್ತೇನೆ. ಎಲ್ಲರನ್ನೂ ಕರ್ಕೊಂಡೇ ಇವತ್ತು ದಿವಸ ಹೊಸ ಅಧ್ಯಕ್ಷ ಉಪಾಧ್ಯಕ್ಷರು ಮಾಡೋದ್ರ ಮುಖಾಂತರ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ತೀವಿ. ಬಹುಶಃ ಇದ್ದಂಥ ನಿರ್ದೇಶಕರು ಎಲ್ಲರೂ ಬ್ಯಾಂಕಿಂಗ್ ಬಗ್ಗೆ ಸಾಕಷ್ಟು ಅವರಿಗೆ ಗೊತ್ತದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯ ನಿರ್ಣಯ ತೊಗೊಂಡು ಬರುವಂಥ ದಿನಮಾನಗಳಲ್ಲಿ ಏನು ಸೇವೆ ಮಾಡಿದ ರೈತರ ಪರವಾಗಿ ಇನ್ನೂ ಇದಕ್ಕಿಂತ ಹೆಚ್ಚಿನ ಒಂದು ಸೇವೆ ನಮ್ಮ ಸಂಸ್ಥೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಮುಖಾಂತರ ಇಡೀ ಜಿಲ್ಲೆಯ ರೈತರ ಸೇವೆಯನ್ನು ಪಕ್ಷಾತೀತವಾಗಿ ಈಗಾರು ಪಕ್ಷಾತೀತವಾಗಿ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೂ ಸಹಿತ ಪಕ್ಷಾತೀತವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನು ಯೋಜನೆಗಳದಾವೆ, ರೈತರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಅವೆಲ್ಲ ಅವರಿಂದ ತಂದು ಅವ್ರ ಮನೆಗೆ ಮುಟ್ಟಿಸುವಂಥ ಕೆಲಸ ನಮ್ದೆಲ್ಲರದ್ದು ಜವಾಬ್ದಾರಿ ಅದ.
ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಆಡಳಿತ ಮಂಡಳಿಯವರು ಒಕ್ಕಟ್ಟಾಗಿ ಒಂದಾಗಿ ಅದನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಸರ್ ನಿಮ್ಗೆ ಎಲ್ಲೋ ಒಂದು ರೀತಿ ಅಡಕತ್ರೆಯಲ್ಲಿ ಸಿಗಿಸುವಂಥ ಪ್ರಯತ್ನ ಮಾಡಿದಾರ ಅಂತ ಸರ್. ಒಬ್ರು ಮಾಡಂತ ಹೇಳೋದು ಸದಸ್ಯರನ್ನ, ಒಬ್ರು ಮಾಡಬಾರ್ದು ಅಂತ ಹೇಳೋದು, ಎಲ್ಲೋ ತಾವೋ ಇದರಿಂದ ಇಲ್ಲ. ಅದಕ್ಕಿಂತ ನೋಡ್ರಿ, ಯಾರು ಅಡ್ಕತ್ರಾಗಿ ಸಿಗ್ತಾರೋ ಮಾಡ್ತಾರೋ ಅನ್ನೋದಕ್ಕಿಂತ ಅಡ್ಕತ್ರಾಗಿ ಯಾರು ಸಿಗಿಸ್ತಾರೋ ಮಾಡ್ದಂತ ಹಂಗೇನು ನಾ ಭಾವಿಸಿಲ್ಲ. ಮೊದಲೇದ್ದು ನಿಮಗೂ ಬಹುಶಃ ಗೊತ್ತಿರ್ಬೋದು, ನಾ ಎಲ್ಲೆಲ್ಲಿ ಅವಕಾಶ ಸಿಕ್ಕಾಗ ನಾ ಮಾತಾಡಿರ್ತೇನೆ. ಏನು 60 ವರ್ಷ ಆದರೂ ಪಾನ ಬಿಡ್ತಂತಂದು ಭಾವನೆಯನ್ನು ಸಾಕಷ್ಟು ಜನರ ಮುಂದೆ ವ್ಯಕ್ತಪಡಿಸೋನು, ಸಾಕಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ಯಾರ. ನನ್ನೇನು ಅಡ್ಕತ್ರೆಯಲ್ಲಿ ಸಿಗಿಸಾಕ ಪ್ರಯತ್ನ ಮಾಡಿದ್ದು ನನಗೇನು ಅನಿಸೋದಿಲ್ಲ. ಇಷ್ಟು ಮಾತ್ರ ಸ್ವಚ್ಛ ಹೇಳ್ತೀನಿ, ಒಬ್ರು ಮಾಡಂತಾರೋ ಒಬ್ರು ಬ್ಯಾಡ ಅಂತಾರೋ, ಇದು ನನಗೆ ನೋವಾಗಿನ ರಾಜೀನಾಮೆ ಕೊಡುವಂಥ ಪ್ರಸಂಗ ನಿರ್ಮಾಣ. ಯಾಕಂದ್ರೆ ಒಂದು ಕನ್ಕ್ಲೂಷನ್ಗೆ ಬಂದು ಹೇಳಬೇಕು, ಒಬ್ರು ಮಾಡನ್ನವ್ರ ಒಬ್ರು ಬಿಡ ಅನ್ನೋರ. ಯಾಕಂದ್ರೆ ಒಂದು ಈ ಶಿವ ತಾ ನಡೆದು ಬಂದಂಥ ದಾರಿಯನ್ನು ಶಿವಾಲೋಕನ ಅಂತ ನಾವು ಅಂತೀವಿ. ಯಾವಾಗೂ ನೀವು ಶಿವನ ನೋಡ್ರಿ, ಬಾಕಿ ಪ್ರಾಣಿಗಳಿಗಿಂತ ಶಿವ ಅನ್ನೋದು ಏನೈತಿ, ಅದು ಹೆಚ್ಚು ನಡೆದ ಕೂಡಲೇ ಹಿಂದೆ ತಿರುಗಿ ನೋಡೋದೈತೆ. ಅದಕ್ಕೆ ಅವಲೋಕನ ಅನ್ನೋದು ಶಿವಾಲೋಕನ ಅಂತೀವಿ ನಾವು. ಹಾಗೆ ಈಗ ನಾನು 42 ವರ್ಷ ನಡೆದು ಬಂದ ದಾರಿಯನ್ನು ನಾ ಎಣಿಕೆ ಹಾಕಿ ನೋಡಿದಾಗ 42 ವರ್ಷದಲ್ಲಿ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ. ಅದನ್ನು ನೋಡಿದಾಗ ಎಲ್ಲೋ ಒಂದು ಸ್ವಲ್ಪ ಯಾಕೆ ಕನ್ಕ್ಲೂಷನ್ಗೆ ಬರುವಾರು ಅನ್ನುವಂಥ ಭಾವನೆ ನನ್ನ ಹತ್ತಲ್ಲಿ ಬರ್ತಿತ್ತು. ಮತ್ತು ಯಾರೂ ನನ್ನ ಕೊಡ್ರಿ ಅಂತ ಕೇಳಿಲ್ಲ, ಅಥವಾ ಯಾರೂ ಉದ್ದೇಶಪರಕ್ಕಾಗಿ ಹಾಗೆ ಹೀಗೆ ಅಂತ ಏನು ಮಾಡಿಲ್ಲ. ಇದು ಕನ್ಕ್ಲೂಷನ್ಗೆ ಬರದೇ ಹೋದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನೇ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಹಿರಿಯರ ಮುಂದೆ ನಾನು ಕೊಡ್ತೇನೆ ರೀ, ಮತ್ತು ತೊಗೊಳ್ರಿ, ಮತ್ತು ಮುಂದೆ ಚೆಂದಾಗಿ ನಡ್ಸ್ಕೊಂಡು ಹೋಗೋಣ, ಸಂಸ್ಥೆ ಅಡಚಣೆಗೆ ತರೋದು ಬೇಡ. ಯಾಕಂದ್ರೆ ಸಂಸ್ಥೆ ವಿಶೇಷವಾಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಅಲ್ಲಿ ಪೇಪರ್ದಾಗ ಟಿವಿಯಾಗ ಏನರ ಬಂದರೆ, ಯಾಕಂದ್ರೆ ಸಣ್ಣ ಜನ ಇರ್ತಾರೆ ನಮ್ಮ ಅದರ, ವಿಶೇಷವಾಗಿ DCC ಬ್ಯಾಂಕಿನಾಗ 20 ಗುಂಟೆದಿಂದ ಹಿಡಿದು 2 ಎಕರೆದವ್ ನಮ್ಮಲ್ಲಿ ಠೇವು ಮಾಡಿರ್ತಾನೆ, ನಮ್ಮಲ್ಲಿ ಸಾಲ ತೊಗೊಂಡಿರ್ತಾನೆ. 10 ಎಕರೆ 20 ಎಕರೆ ಇದ್ದವ್ರು ಅವರು ನ್ಯಾಷನಲೈಸ್ ಬ್ಯಾಂಕ್ ಹೋಗಿರ್ತಾನೆ. ನಾವು ಅತಿ ಸಣ್ಣ ಏನು ಹಾಕೊಂಡು ತಿನ್ನು ಕೋಳಿ ಕಾಲ ಹೆಂಗೆ, ಕೋಳಿ ಕಾಲು ಮುರಿದಂಗೆ ಆಕೈತೆ ಅನ್ನೋದು ಅಗ್ದಿ ಸಣ್ಣ ರೈತರು ನಮ್ಮ ಜೊತೆ ಅದಾರ. 20 ಗುಂಟೆ ಹಿಡ್ಕೊಂಡು 5-10 ಎಕರೆ ತನಕ ನಮ್ಮ ಜೊತೆ ಅದಾರ. ಇವೇನ್ರೆ ಪೇಪರ ಮತ್ತು ನ್ಯೂಸ್ ಮುಖಾಂತರ ಏನು ಸುದ್ದಿಗಳು ಹೋದವು ಅಂದ್ರೆ, ಈ ಸಾಲ ತೊಗೊಳೋರು ಒಂದು ಕಡೆ ಠೇವು ಸರ್ಸಾರ ಈಗ ಒಂದು 6,000 ಕೋಟಿ ರೂಪಾಯಿ ಠೇವು ಐತಿ. ಆ ಠೇವುದಾರ ಮ್ಯಾಗ ಸಹಿತ ಪರಿಣಾಮ ಬೀರ್ತದೆ. ವಿಶೇಷವಾಗಿ DCC ಬ್ಯಾಂಕಿನ ವಿಷಯಕ್ಕೆ ನಾ ಈ 42 ವರ್ಷದಲ್ಲಿ ಈ TV ಮುಂದೆ ಮತ್ತು ಪತ್ರಕರ್ತರ ಮುಂದೆ ಮಾತಾಡಿದ್ದು ಭಾಳ ಕಡಿಮೆ, ಭಾಳ ರೇರ್, ಅದು ಎಂದೂ ಮಾತಾಡಿಲ್ಲ. ಮೊನ್ನೆ ನಮ್ಮ ಜನರ ಮೀಟಿಂಗ್ ಆಯ್ತು. ಯಾರೋ ಒಂದಿಬ್ಬರು ಪತ್ರಕರ್ತರು ನಮಗೆ ಫೋನ್ ಹಚ್ಚರು, ಏನು ರೀ ನಮ್ಮನ್ನು ಕರೆದಿಲ್ಲ ನೀವು ಅಂತ. ಇಲ್ಲಿ ನಮ್ಮಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಜನರ ಬಾಡಿ ವಿಶೇಷವಾಗಿ ಸದಸ್ಯರು ಮತ್ತು ಆಡಳಿತ ಮಂಡಳಿಯ ಚರ್ಚೆ ಇರ್ತದೆ. ಅದನ್ನ ಬಿಟ್ಟು ಬಾಕಿ ಏನು ವಿಷಯ ಇರೋಂಗಿಲ್ಲ. 45 ದಿವಸ ಮೊದಲ ನೋಟಿಸು ಕಳಿಸಿರ್ತೀವಿ, ಎಲ್ಲ ಅಭ್ಯಾಸ ಮಾಡಿರ್ತಾರೆ. ಮತ್ತು ಮೊದಲಿಂದ ಪದ್ಧತಿ ಇಲ್ಲ, ಪತ್ರಕರ್ತನ ಅಥವಾ ಪ್ರಿಂಟ್ ಮೀಡಿಯಾ TV ಮೀಡಿಯಾದವ್ರು ಕರೀದು ಪದ್ಧತಿ ಇಲ್ಲ. ಅದಕ್ಕೆ ನಾವು ಕರೆಯಂಗಿಲ್ಲ. ಈಗ ನಿಮಗೇನು ಬೇಕಾದ್ರೆ ಹೇಳಿ ನಾನು ಹೇಳ್ತೀನಿ ಅಂತ ಅನ್ನಿ, ನಮಗೊಂದು ಸ್ವಲ್ಪ ಮಾಹಿತಿ ಕೊಡಲ್ಲ ಅಂತ ಬರ ಏನು ಬೇಕಾಗಿತ್ತು ಅದೆಲ್ಲ ಮಾಹಿತಿ ಕೊಟ್ಟು ಅದು ಮತ್ತು ಮರುದಿವಸನೂ ಪೇಪರ್ದಾಗ ಬತ್ತು. ಅಂದರೆ ಉದ್ದೇಶ ಇಷ್ಟೇ, ಸಾಲಗಾರರಿರ್ಬೋದು ಅಥವಾ ಠೇವುದಾರರಿರ್ಬೋದು, ಅವ್ರಿಗೆ ಯಾವುದೋ ರೀತಿಯ ಗಮನಕ್ಕೆ ಅಂದ್ರೆ ನಮ್ಮ ಸಂಸ್ಥೆ ಬಗ್ಗೆ ಹಂಗೆ ಬರಾಕತ್ತೈತಿಲ್ಲ ಅಂತೇಳಿ ಅವ್ರಿಗೆ ಅನಿಸ್ಬಾರ್ದು ಅನ್ನೋ ಸಲುವಾಗಿ ಶಕ್ಕಿದ್ದಷ್ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಶಕ್ಕಿದ್ದಷ್ಟು ದೂರ ಇರೋದು ಒಳ್ಳೆಯದು. ಯಾವುದು ಈ ಪ್ರಿಂಟ್ ಅಥವಾ TV ಮೀಡಿಯಾ ದೂರ ಇರೋದು ಒಳ್ಳೆಯದು. ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ಒಂದು ಯಾವುದೋ ಗೋಕಾಕದಾಗ ಒಂದು ಯಾವುದೋ ಆಗೈತಿ, ಈ ಮತ್ತೊಂದು ಯಾವುದೋ ಒಂದು ಬೈಲೊಂಗಲು ಎಲ್ಲೋ ಅಲ್ಲಿ ಒಂದು ಆಗೈತಿ. ಇವು ದಿನನಿತ್ಯ ಹಾಕೋತದಾವು. ಆದರೆ ಈ ಸಾಮಾನ್ಯ ಜನ ಏನು ಭಾವಿಸ್ತಾರೆ, ಒಂದು ಏನೋ ವಿಶ್ವಾಸ ಇಟ್ಟು, ನಮ್ಮ ನಿರ್ದೇಶಕ ಮಂಡಳಿ ಮ್ಯಾಗ ವಿಶ್ವಾಸ ಇಟ್ಟು, ಅಥವಾ ನಮ್ಮ ಜಿಲ್ಲೆಯ ಹಿರಿಯರ ಮ್ಯಾಗ ವಿಶ್ವಾಸ ಇಟ್ಟು ಠೇವು ಮಾಡಿರ್ತಾರೆ. ಮತ್ತು ಅದು ಮಗಳ ಮದುವೆಗೋ, ಸಾಲಿಗೋ, ಮನೆ ಕಟ್ಟಕ್ಕೋ, ಹೊಲಕ್ಕೋ, ಬಾವಿಗೋ ಎದಕ್ಕೋ ಮಾಡ್ಕೋಬೇಕು ಅನ್ನೋ ಸಲುವಾಗಿ ಇಟ್ಟಿರ್ತಾರೆ. ಇದಾವೇನು ಇಂಥವು ಪೇಪರ್ದಾಗ ಇದ್ರೊಳಗೆ ಬಂದು ಅಂದರೆ ವಿಶೇಷವಾಗಿ ಅವ್ರಿಗೆ ಏನು ಮಾರಾಯಣ ಎಲ್ಲಿಡೋದು, ನಾ ಅಲ್ಲಿಟ್ರು ಹಂಗೆ ಇಲ್ಲಿಟ್ರು ಹಿಂಗೆ ಅನ್ನೋಂಥ ಭಾವನೆ ಬರ್ತೈತೆ ಅಂತ ತಿಳ್ಕೊಂಡು ನಾವು ವಿಶೇಷ